ಂತೆ ಕಾಂಗ್ರೆಸ್ ಸರ್ಕಾರದ ಹಗರಣಗಳ ವಿರುದ್ಧ ದೋಸ್ತಿ ನಾಯಕರು ಪಾದಯಾತ್ರೆಯನ್ನ ನಡೆಸ್ತಾ ಇದ್ದಾರೆ. ಆದರೆ ಈ ಯಾತ್ರೆಗೆ ಯಾಕೋ ಸುಮಕ್ಕ ಗೈರಾಗಿದ್ದು ಎಂದಾದ್ರೂ ಬರ್ತಾರಾ ಅನ್ನುವಂತಹ ಕುತೂಹಲ ಮೂಡ್ತಾ ಇದೆ. ಆ ಕುರಿತ ವರದಿ ಇಲ್ಲಿ. ಪಾದಯಾತ್ರೆಯಿಂದ ದೂರ ಉಳಿದ ಮಾಜಿ ಸಂಸದೆ, ತೀವ್ರ ಕುತೂಹಲ ಮೂಡಿಸಿದ ರೆಬಲ್ ಲೇಡಿ ನಡೆ, ಮುಡಾ ಹಗರಣ ಖಂಡಿಸಿ ಹಾಗೂ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಆಗ್ರಹಿಸಿ ದೋಸ್ತಿ ನಾಯಕರು ಮೈಸೂರು ಚಲೋ ಪಾದಯಾತ್ರೆ ನಡೆಸುತ್ತಿದ್ದಾರೆ. ಆದ್ರೆ ದೋಸ್ತಿ ಯಾತ್ರೆಯಲ್ಲಿ ಸುಮಲತಾ ದೂರ ಉಳಿದಿರೋದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಮೈತ್ರಿ ಯಾತ್ರೆಯಿಂದ ಸುಮಲತಾ ರೆಬಲ್ ಲೇಡಿ ದೂರ ಉಳಿದಿರೋದಕ್ಕೆ ಹಲವು ಕುತೂಹಲಗಳು ಮೂಡಿವೆ. ಇಂದು ಮಂಡ್ಯ ನಗರದಲ್ಲಿ ಪಾದಯಾತ್ರೆ ಸಾಗಲಿದ್ದು, ಇಂದಾದ್ರೂ ಪಾದಯಾತ್ರೆಯಲ್ಲಿ ಸುಮಲತಾ ಭಾಗಿಯಾಗ್ತಾರಾ ಅನ್ನೋದು ಗೊತ್ತಾಗಲಿದೆ. ಎಂಪಿ ಚುನಾವಣೆ ಮುಗಿದ ಬಳಿಕ ಮಂಡ್ಯದಿಂದಲೇ ಸುಮಲತಾ ಅಂತರ ಕಾಯ್ದುಕೊಂಡಿದ್ದು, ಬಿಜೆಪಿ ಕಾರ್ಯಕ್ರಮಗಳಿಂದಲೂ ಅಂತರ ಕಾಯ್ದುಕೊಂಡಿದ್ದಾರೆ. ಮಂಡ್ಯದಲ್ಲಾದ್ರೂ ಮೈತ್ರಿ ನಾಯಕರ ಜೊತೆ ಹೆಜ್ಜೆ ಹಾಕ್ತಾರಾ ಅಥವಾ ಪಾದಯಾತ್ರೆಯಿಂದ ದೂರ ಉಳಿಯಲು ತೀರ್ಮಾನಿಸಿದ್ದಾರಾ ಅನ್ನೋದು ಗೊತ್ತಾಗಲಿದೆ. 2019ರ ಚುನಾವಣೆಯಲ್ಲಿ ಸುಮಲತಾಗೆ ಸಿದ್ದರಾಮಯ್ಯ ಟೀಮ್ ಸಹಾಯ ಮಾಡಿತ್ತು. ಹೀಗಾಗಿ ಸಿಎಂ ವಿರುದ್ಧ ಪಾದಯಾತ್ರೆಯಲ್ಲಿ ಭಾಗಿಯಾಗೋದು ಡೌಟ್ ಎನ್ನಲಾಗಿದೆ. ತಮ್ಮ ಚುನಾವಣೆಯಲ್ಲಿ ಸಹಾಯ ಮಾಡಿದ್ರು ಅಂತ ಹೋರಾಟದಿಂದ ಹಿಂದೆ ಸರಿದ್ರ ಅಂತ ಮಂಡ್ಯ ರಾಜಕೀಯ ವಲಯದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. 3 days ಬರ್ತಿರ್ಲಿಲ್ಲ. ಫುಲ್ ಕರ್ಫ್ಯೂ ಇತ್ತು ಆಚೆ ಕಡೆ, ನಮಗೂ ಆಚೆ ಹೋಗಕ್ ಬಿಡ್ತಾ ಇರ್ಲಿಲ್ಲ. ಆಮೇಲೆ ನಾವೇ ಅಡ್ಗೆ ಮಾಡ್ಕೋತಾ ಇದ್ವಿ ಸ್ವಲ್ಪ. ತಾಯ್ನಾಡಿಗೆ ಮರಳಿದ ಮಕ್ಕಳು, ಪೋಷಕರು ನೆಟ್ಟಿಸಿರು. ಉನ್ನತ ವ್ಯಾಸಂಗಕ್ಕಾಗಿ ಮಕ್ಕಳನ್ನ ಬಾಂಗ್ಲಾದೇಶಕ್ಕೆ ಕಳುಹಿಸಿದ್ದ ಪೋಷಕರು ಅಲ್ಲಿನ ಹಿಂಸಾಚಾರದಿಂದ ಕಂಗಾಲಾಗಿದ್ದಾರೆ. ಇದೀಗ ಮಕ್ಕಳು ಮರಳಿ ಮನೆ ಸೇರಿದ್ರಿಂದ ನೆಟ್ಟುಸಿರು ಬಿಟ್ಟಿದ್ದಾರೆ. ಮಗ ಸೇಫ್ ಆಗಿ ಬಂದಿದ್ದಾರೆ. ಸೇಫ್ ಆಗಿ ಬಂದಿದ್ದು ತುಂಬ ಖುಷಿ ಆಯ್ತು ರೀ. ಎಲ್ಲ ಸೇಮ್ ಆಫೀಸ್, DC ಸಾಹೇಬರು, ADC ಸಾಹೇಬರು ಮತ್ತು ನಮ್ಮ ಬೆಳಗಾಂ MP ಸಾಹೇಬರು, ಆಮೇಲೆ ಇವನ್ ನಮ್ಮ ಉತ್ತರ ಭಾಗದ ಈ ನಮ್ಮ MLA ಸಾಹೇಬ್ರೇನು ರಾಜು ಸೇಠ್ ಅದಾರಲ್ಲ, ಅವ್ರಿಗೂ ನಾವು ಹೋಗಿ ಅಪ್ರೋಚ್ ಮಾಡಿದ್ವಿ. ಅವರು ಹೆಲ್ಪ್ ಮಾಡಿದರು. ಇವರೆಲ್ಲರದ್ದು ಹೆಲ್ಪ್ದಿಂದ ನಮ್ಮ ಮಗ ನಮ್ಮ ಬೆಳಗಾವಿಗೆ ಬಂದು ನಮ್ಮ ಮನೆ ಮುಟ್ಟಿದ್ದು ನೋಡಿದ್ರಲ್ವಾ. ಬಾಂಗ್ಲಾದೇಶದ ಬೆಂಕಿ ನೋಡಿದ ಕನ್ನಡಿಗರು ರಿಪಬ್ಲಿಕ್ ನಲ್ಲಿ ಮಾತನಾಡಿ ಅಲ್ಲಿನ ಭಯಾನಕತೆಯನ್ನ ವಿವರಿಸಿದ್ರು. ಭಾರತಕ್ಕೆ ಕರೆತರುವಲ್ಲಿ ಶ್ರಮವಹಿಸಿದ ಅಧಿಕಾರಿಗಳಿಗೆ ಧನ್ಯವಾದ ತಿಳಿಸಿದ್ರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ದರ್ಶನ್ ಅಂಡ್ ಗ್ಯಾಂಗ್ ಬಂಧನವಾಗಿದೆ. 2 ತಿಂಗಳು ಕೂಡ ಕಳೆದಿದೆ. ಜೈಲು ಸೇರಿ 50 ದಿನ ಕೂಡ ಆಗಿದೆ. ಆದರೆ ಫೈನಲ್ ಟಚ್ ಯಾವಾಗ ಎಂಬ ಮಾತಿತ್ತು. ಆದರೆ ಇದೀಗ ಎಲ್ಲ ಟೆಕ್ನಿಕ್ ಎವಿಡೆನ್ಸ್ ರಿಪೋರ್ಟ್ ಬರೋದಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಆ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ. ದರ್ಶನ್ ಅಂಡ್ ಗ್ಯಾಂಗ್ಗೆ FSL ಟೆನ್ಷನ್. FSL ರಿಪೋರ್ಟ್ಗೆ ಕೌಂಟ್ ಡೌನ್ ಶುರು. ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಆರೋಪದಲ್ಲಿ ಜೈಲು ಸೇರಿರುವ ದರ್ಶನ್ ಅಂಡ್ ಗ್ಯಾಂಗ್ ಸದ್ಯ ಆನೇಕಲ್ನ ಪರಪ್ಪನ ಅಗ್ರಹಾರದ ಸೆಂಟ್ರಲ್ ಜೈಲಿನಲ್ಲಿ ಮುದ್ದೆ ಮುರಿಯುತ್ತಿದ್ದಾರೆ. ಕೊಲೆ ಆರೋಪದಲ್ಲಿ ಬರೋಬ್ಬರಿ 17 ಜನ ಆರೋಪಿಗಳ ಬಂಧನವಾಗಿದ್ದು, ಕೊಲೆ ಮಾಡಿದ್ದಾರೆ ಅಂತ ಸಾಬೀತುಪಡಿಸಲು ಇರುವ FSL ರಿಪೋರ್ಟ್ ಯಾವಾಗ ಬರುತ್ತೆ ಎಂಬ ಉತ್ತರಕ್ಕೆ ತೆರೆ ಬಿದ್ದಿದೆ. ಹೌದು, ಡಿ ಅಂಡ್ ಗ್ಯಾಂಗ್ ಲಾಕ್ ಆಗಲು ಇರುವ ಬಹುದೊಡ್ಡ ಅಸ್ತ್ರಗಳೆಂದ್ರೆ ಅದು ಟೆಕ್ನಿಕಲ್ ಎವಿಡೆನ್ಸ್. ಈಗಾಗಲೇ 100ಕ್ಕೂ ಹೆಚ್ಚು ಸಾಕ್ಷಿಗಳನ್ನ ಕಲೆಕ್ಟ್ ಮಾಡಿದ್ದ ಕಾಮಾಕ್ಷಿಪಾಳ್ಯ ಪೊಲೀಸರು ಸಿಸಿಟಿವಿ ಮತ್ತು ಟೆಕ್ನಿಕಲ್ ಎವಿಡೆನ್ಸ್ ಅನ್ನ FSLಗೆ ನೀಡಿತ್ತು. ಈ ಪ್ರಕರಣದಲ್ಲಿ ಸಿಸಿಟಿವಿ ದೃಶ್ಯಗಳೇ ಪ್ರಬಲ ಸಾಕ್ಷಿಯಾಗಿತ್ತು. ಎಲ್ಲ ಎವಿಡೆನ್ಸ್ ನ ವರದಿ ಬರೋದೊಂದೇ ಬಾಕಿ ಇತ್ತು. ಇದೀಗ ಎಲ್ಲ FSL ರಿಪೋರ್ಟ್ ರೆಡಿಯಾಗಿದೆ. ಬೆಂಗಳೂರು, ಹೈದರಾಬಾದ್ 2 FSL ಕಚೇರಿಗಳಲ್ಲಿ ರಿಪೋರ್ಟ್ಗಳು ರೆಡಿಯಾಗಿದೆ. ಪೊಲೀಸರು ಅಷ್ಟೇ ಅಲ್ಲದೆ ಈಗ ಟೆಕ್ನಿಕಲ್ ಎವಿಡೆನ್ಸ್ಗಳಿಗೆ ನ್ಯಾಯಾಲಯ ಕೂಡ ಹೆಚ್ಚು ಒತ್ತು ಕೊಡುತ್ತಿದೆ. ಒಬ್ಬ ದೊಡ್ಡ ಸ್ಟಾರ್ ಆರೋಪಿಯಾಗಲು ಇಂತಹ ಎವಿಡೆನ್ಸ್ ಮುಖ್ಯವಾಗಿವೆ. ಹೀಗಾಗಿ ಈ ವಾರಾಂತ್ಯದಲ್ಲಿ FSL ಫೈನಲ್ ರಿಪೋರ್ಟ್ ಪೊಲೀಸರ ಕೈ ಸೇರುವ ಸಾಧ್ಯತೆ ಇದೆ. ಕ್ರೈಮ್ ಬ್ಯೂರೋ, ಮಾದೇಶ್, ರಿಪಬ್ಲಿಕ್ ಕನ್ನಡ. ಮುಡಾ ಹಗರಣ ಸಂಬಂಧ ವರದಿ ನೀಡುವಂತೆ ಸಿಎಂಗೆ ರಾಜ್ಯಪಾಲರು ನೋಟಿಸ್ ಅನ್ನ ನೀಡಿದ್ರು. ಮೊದಲು ಈ ವಿಚಾರವನ್ನ ತಳ್ಳಿ ಹಾಕಿದ್ದ ಮುಖ್ಯಮಂತ್ರಿ ಈಗ ವರದಿಯನ್ನ ನೀಡಿದ್ದಾರೆ. ಆದರೂ ಸಂಕಷ್ಟ ಮಾತ್ರ ತಪ್ಪಿದ್ದಲ್ಲ ಎಂಬಂತಾಗಿದೆ.
ಹಗರಣದಲ್ಲಿ ಸಿಎಂಗೆ ತಪ್ಪದ ಸಂಕಷ್ಟ. ಕಾನೂನು ಹೋರಾಟ ನಡೆಸಲು ಸಕಲ ಸಿದ್ಧತೆ. ಮುಡಾ ಹಗರಣ ಸಂಬಂಧ ಸಂಪೂರ್ಣ ವರದಿ ನೀಡುವಂತೆ ಸಿಎಂಗೆ ರಾಜ್ಯಪಾಲರು ಶೋಕಾಸ್ ನೋಟಿಸ್ ನೀಡಿದ್ರು. ಆದರೆ ಸಂಪುಟ ಸಭೆಯಲ್ಲಿ ಅವರ ನಿರ್ಧಾರವನ್ನ ತಳ್ಳಿ ಹಾಕಲಾಯಿತು. ಟಿಜೆ ಅಬ್ರಾಹಂ ರಾಜ್ಯಪಾಲರನ್ನ ಭೇಟಿಯಾಗಿ ಹಗರಣ ಸಂಬಂಧ ಕಂಪ್ಲೀಟ್ ವರದಿ ನೀಡಿದ ಬಳಿಕ ಸಿದ್ದರಾಮಯ್ಯಗೆ ಢವಢವ ಶುರುವಾದಂತಿದೆ. ಹೀಗಾಗಿ ಪ್ರತ್ಯೇಕವಾಗಿ ವರದಿ ಸಲ್ಲಿಸಿದ್ದಾರೆ. ಸುಮಾರು 150 ಪುಟಗಳಿಗೂ ಹೆಚ್ಚು ವರದಿ ಸಲ್ಲಿಸಿದ್ದಾರೆ. ರಾಜ್ಯಪಾಲರಿಗೆ ಸಿಎಂ ವರದಿ ಸಲ್ಲಿಸಿದ್ದಾರೆ. ಭಾಳ ಸುದೀರ್ಘವಾದಂಥ ಚರ್ಚೆ ಮತ್ತು ನಿರ್ಧಾರವನ್ನು ತಗೊಂಡಿದ್ದಾರೆ. ಅದರಲ್ಲಿ ಬಹುಶಃ 80 ಪುಟಗಳ ವಿವಿಧ ಅಂಶಗಳನ್ನು ಚರ್ಚೆ ಮಾಡಿ ಅದರ ಬಗ್ಗೆ ಮಾತಾಡಿ ಸಲಹೆಯನ್ನು ಕೂಡ ರಾಜ್ಯಪಾಲರಿಗೆ ನೀಡಿದ್ದಾರೆ. ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಅದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ. ಸಂಪುಟ ಸಭೆಯ ನಿರ್ಣಯ ಮುಖ್ಯಮಂತ್ರಿಗಳ ಮುಂದೆ ಇಲಾಖೆಯವರು ಇಟ್ಟಾಗ ಅವರ ಮಾಹಿತಿಗಾಗಿ ಅದನ್ನು ಕೂಡ ಅವರು ಪರಿಶೀಲನೆ ಮಾಡಿ ಅವರು ಕೂಡ ತಮ್ಮದೇ ಆದಂಥ ಉತ್ತರವನ್ನು ಕೊಟ್ಟಿದ್ದಾರೆ. ವರದಿ ಪರಿಶೀಲಿಸಿ ರಾಜ್ಯಪಾಲರ ನಿರ್ಧಾರ. ಅದರಿಂದ ಅದನ್ನು ಯಾವುದೇ ಕ್ಷಣದಲ್ಲಿ ರಾಜ್ಯಪಾಲರು ನಿರ್ಣಯವನ್ನು ತಗೋಬೋದು ಅಂತ ಹೇಳೋದು ಸಾಧ್ಯ ಆಗೋದಿಲ್ಲ. ಯಾಕಂದರೆ ಅವರು ಅದನ್ನೆಲ್ಲ ಪರಿಶೀಲನೆ ಮಾಡ್ತಾರೆ ಅಂತ ಹೇಳುವಂಥ ವಿಶ್ವಾಸ ನಮಗಿದೆ. ಅದನ್ನೆಲ್ಲ ಪರಿಶೀಲನೆ ಮಾಡಿ ಇವರು ಇಬ್ರಾಹಿಂ ಅವರು ಕೊಟ್ಟಂಥ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಸತ್ಯಾಸತ್ಯತೆಯನ್ನು ಗುರುತಿಸಲಿಕ್ಕೆ ಸಮಯ ಬೇಕಾಗ್ತದೆ. ಬಹುಶಃ ಸ್ವಲ್ಪ ಸಮಯ ತಗೊಂಡು ನಿರ್ಣಯವನ್ನು ಕಾನೂನಾತ್ಮಕವಾಗಿ ಸಂವಿಧಾನಾತ್ಮಕವಾಗಿ ಅವರು ಕೊಟ್ಟಂಥ ಅರ್ಜಿನ ತಿರಸ್ಕಾರ ಮಾಡ್ತಾರೆ ಅಂತ ಹೇಳುವಂಥ ಎಲ್ಲ ಒಂದು ನಂಬಿಕೆ ವಿಶ್ವಾಸ ನಮಗಿದೆ. ವರದಿ ಪರಿಶೀಲಿಸಿ ಮುಂದಿನ ನಿರ್ಧಾರ. ನಿರ್ಣಯನೇ ಒಂದು 60 ಪೇಜದಿದೆ, ಬರೀ ನಿರ್ಣಯ ಮಾತ್ರ. ಅದ್ರ ಜೊತೆಗೆ ದಾಖಲೆಗಳು ಮತ್ತು ಎಲ್ಲ ರೀತಿಯಾದಂಥ ಮಾನ್ಯ ಅಡ್ವೊಕೇಟ್ ಜನರಲ್ ಅವರ ಸಲಹೆ ಮತ್ತು ಎಲ್ಲ ತೀರ್ಪುಗಳು, ಸರ್ವೋಚ್ಚ ನ್ಯಾಯಾಲಯದ ತೀರ್ಪುಗಳು, ದಾಖಲೆಗಳು, 1935ನೇ ಇಸ್ವಿಯಿಂದ ಇರುವಂಥ ಎಲ್ಲ ದಾಖಲೆಗಳನ್ನು, ಡಿ ಇಲಾಖೆಗಳಲ್ಲಾಗಿರುವಂಥ ತೀರ್ಮಾನಗಳನ್ನು ಎಲ್ಲವನ್ನು ದಾಖಲೆಗಳನ್ನು ಪರಿಶೀಲಿಸ್ತಾರೆ ರಾಜ್ಯಪಾಲರು. ಪರಿಶೀಲಿಸಿದ ನಂತರ ಬಹುಶಃ ಇನ್ನೇನಾದ್ರು ಮಾಹಿತಿ ಬೇಕಾದರೆ ಕೇಳ್ಬೋದು ಅವರು, ಇಲ್ಲ ಅದರ ಆಧಾರದ ಮೇಲೇ ನಿರ್ಣಯವನ್ನು ತಗೋಬೋದು. ರಾಜ್ಯಪಾಲರಿಗೆ ಪ್ರತ್ಯೇಕ ವರದಿ ನೀಡಿದ ಸಿಎಂ. ಹೌದು, ಪ್ರತ್ಯೇಕವಾಗಿ ಅವರು ಕೊಟ್ಟಂಥ ನೋಟಿಸ್ಗೆ ಯಾವುದೆಲ್ಲ ಕ್ರಮವನ್ನು ಮುಖ್ಯಮಂತ್ರಿಗಳು ಜರುಗಿಸಿದ್ದಾರೆ. ಉದಾಹರಣೆಗೆ ಈ ಒಂದು ನೋಟಿಸ್ ಬಂದ ತಕ್ಷಣ ಅವರು ಇದನ್ನು ಪರಿಶೀಲನೆ ಮಾಡಿ ಸಂಪುಟ ಸಭೆಯ ಮುಂದೆ ಇದು ನಿರ್ಧಾರ ಕೈಗೊಳ್ಳೋದು ಸೂಕ್ತ ಅಂಥೇಳಿ ಕ್ಯಾಬಿನೆಟ್ ಮುಂದೆ ಇಟ್ಟಂಥದ್ದು, ಅದೆಲ್ಲವನ್ನು ಕೂಡ ಅವರು ಮಾಹಿತಿಯನ್ನು ಗವರ್ನರ್ಗೆ ಕೊಟ್ಟಿದ್ದಾರೆ. ರಾಜ್ಯಪಾಲರ ನಿರ್ಧಾರದ ಮೇಲೆ ಮುಂದಿನ ಹೋರಾಟ. ಇದೆಲ್ಲವನ್ನು ಈಗ ಉತ್ತರ ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ರಾಜ್ಯಪಾಲರ ನಡೆ ಯಾವ ರೀತಿ